ವಾದ ಪ್ರಕರಣವ ಈ ಎರಡು ಅಂಶವನ್ನು ಇಲ್ಲಿ ಪರಿಗಣಿಸಬೇಕು. ಇಲ್ಲಿ ಯಾವುದೇ ಗೈಡ್ಲೈನ್ಸ್ ಫಾಲೋ ಮಾಡಿಲ್ಲ, ಇದೆಲ್ಲವೂ ಸರಿ. ಪಿಪಿಗೆ ನೋಟಿಸ್ ನೀಡಿ ಅಬ್ಜೆಕ್ಷನ್ ಫೈಲ್ ಮಾಡಲಿ, ಮತ್ತೆ ಅಬ್ಜೆಕ್ಷನ್ ಫೈಲ್ ಮಾಡಲಿ ಅಂತೇಳಿ ಜಡ್ಜ್ ಹೇಳಿದ್ದಾರೆ. ಜಡ್ಜ್ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಎರಡು ವಿಚಾರವನ್ನು ನಾವಿಲ್ಲಿ ಫಾಲೋ ಮಾಡಬೇಕಾಗತ್ತೆ. ಒಂದು, ಯಾಕೆ ನೀಡಬೇಕು, ಯಾಕೆ ಜಾಮೀನನ್ನು ಕೊಡಬೇಕು, ಅದು ಸೂಕ್ತ ಇದೆಯಾ, ಜಾಮೀನು ಕೊಡೋದಕ್ಕೆ ಸೂಕ್ತ ಇದೆಯಾ, ಮಧ್ಯಂತರ ಜಾಮೀನು ಕೊಡೋದಕ್ಕೆ, ಮತ್ತು ಯಾಕೆ ಅವರ ಬಂಧನ ಆಗಿದೆ, ಯಾವುದಾದ್ರೂ ನಿಯಮಗಳನ್ನು ಪಾಲಿಸಿದ್ದಾರಾ, ಇದೆಲ್ಲವನ್ನು ಕೂಡ ನಾವು ನೋಡಬೇಕಾಗತ್ತೆ. ಅವರಿನ್ನೂ ಅಬ್ಜೆಕ್ಷನ್ ಫೈಲ್ ಮಾಡಿಲ್ಲ, ಅಬ್ಜೆಕ್ಷನ್ ಫೈಲ್ ಮಾಡಲಿ ಅನ್ನೋದನ್ನು ಹೇಳಿದ್ದಾರೆ. ಹೆಬ್ಬಾಳ್ಕರ್ ಪರ ವಕೀಲ ಶ್ಯಾಮ್ ಸುಂದರ್ ವಾದ ಈಗ ಆರಂಭ ಆಗಿದೆ ನೋಡಿ. ಸದನದಲ್ಲಿ ಏನಾಯಿತು ಇದನ್ನು ಇಲ್ಲೇ ತೋರಿಸಬೇಕು, ಇಲ್ಲದೆ ಹೋದರೆ ಗಂಭೀರತೆ ಗೊತ್ತಾಗೋದಿಲ್ಲ. ಏನಾಯಿತು ಸದನದಲ್ಲಿ ಅನ್ನೋದು ಹೆಬ್ಬಾಳ್ಕರ್ ಪರ ವಕೀಲ ಶ್ಯಾಮ್ ಸುಂದರ್ ವಾದ ಆರಂಭ ಆಗಿದೆ. ಅವ್ರು ಹೇಳ್ತಾರೆ, ಸದನದಲ್ಲಿ ಏನಾಯಿತು ಅನ್ನೋದನ್ನು ಇಲ್ಲೇ ತೋರಿಸ್ಬೇಕು, ಅದರ ಗಂಭೀರತೆ ಜಡ್ಜ್ಗೆ ಅರ್ಥ ಆಗಬೇಕಂತ ಹೇಳಿದರೆ, ನ್ಯಾಯಾಧೀಶರಿಗೆ ಅದರ ಗಂಭೀರತೆ ಅರ್ಥ ಆಗಬೇಕು ಅಂತ ಹೇಳಿದರೆ ಸದನದಲ್ಲಿ ಏನಾಯಿತು ಅನ್ನೋದನ್ನು ಇಲ್ಲೇ ತೋರಿಸ್ಬೇಕು. ಏನಾಯಿತು, ಸಿ ಟಿ ರವಿ ಏನಂದರು, ಏನಂತೇಳಿ ಕೂಗಿದ್ರು, ಅದೆಲ್ಲ ಗೊತ್ತಾಗಬೇಕಲ್ಲ. ಹಾಗಾಗಿ ಏನಾಯಿತು ಸದನದ ಒಳಗಡೆ ಅನ್ನೋದನ್ನು ಇಲ್ಲೇ ತೋರಿಸಬೇಕು, ಅದರ ಗಂಭೀರತೆ ಅರ್ಥ ಆಗಬೇಕು ಅಂತಾದರೆ ಇದನ್ನು ಉಲ್ಲೇಖ ಮಾಡ್ತಾರೆ ನೋಡಿ ಶ್ಯಾಮ್ ಸುಂದರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾದ ವಕೀಲರು ಆ ಘಟನೆಯ ಗಂಭೀರತೆ ತಿಳಿಬೇಕು ಅಂತ ಹೇಳಿದರೆ ಸದನದಲ್ಲಿ ಏನಾಯಿತು, ಏನು ಗಲಾಟೆ ಆಯಿತು, ಗಲಭೆ ಆಯಿತು, ಅದನ್ನ ಇಲ್ಲೇ ತೋರಿಸ್ಬೇಕು, ಇಲ್ಲದೆ ಹೋದರೆ ಅದರ ಗಂಭೀರತೆ ಗೊತ್ತಾಗೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಜಡ್ಜ್ ಹೇಳಿರುವಂಥ ವಿಚಾರ ಎರಡು ಭಾಳ ಸ್ಪಷ್ಟವಾಗಿದೆ ನೋಡಿ. ಒಂದು, ಯಾಕೆ ಸಿ ಟಿ ರವಿ ಅವರನ್ನು ಬಂಧನ ಮಾಡಿದರು, ಬಂಧನ ಮಾಡಿದ್ದು ಯಾಕೆ ಅವರಿಗೆ ಈ ಪ್ರಕರಣದಲ್ಲಿ ಜಾಮೀನು ಕೊಡಬಾರದು, ಜಾಮೀನು ಕೊಡೋದಕ್ಕೆ ಇದು ಸೂಕ್ತ ಆಗಿದೆಯಾ, ಇವೆರಡನ್ನು ನ್ಯಾಯಾಧೀಶರು ಅಥವಾ ನ್ಯಾಯಾಲಯ ಪರಿಗಣಿಸುತ್ತೆ. ಆನಂತರ ಜಾಮೀನ ಅಥವಾ ಬಂಧನ ಮುಂದುವರಿಯುತ್ತಾ ಅನ್ನೋದು ಗೊತ್ತಾಗತ್ತೆ ಅನ್ನೋದನ್ನು ಹೇಳಿದ್ದಾರೆ. ಹಾಗೆ ಹಾರನಹಳ್ಳಿಯವರ ವಾದ ಬಹಳ ಪ್ರಬಲವಾಗಿತ್ತು. ಇವರೊಬ್ಬರು ಜನಪ್ರತಿನಿಧಿ, ಎಲ್ಲೂ ಕೂಡ ಓಡಿ ಹೋಗೋದಿಲ್ಲ ಅನ್ನೋದನ್ನು ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಮತ್ತು ಬೇರೆ ಕೋರ್ಟ್ಗಳಲ್ಲಿ ಬಂದಂಥ ತೀರ್ಪನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. PV ನರಸಿಂಹರಾವ್ ಪ್ರಕರಣದಲ್ಲಿ ಏನಾಯಿತು ಅನ್ನೋದನ್ನು ಇಲ್ಲಿ ಹೇಳ್ತಾರೆ ನೋಡಿ. ಸುಪ್ರೀಂ ಕೋರ್ಟ್ನ ಆದೇಶಗಳನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಮತ್ತು ಸಿ ಟಿ ರವಿ ಅವರು ಬೆಳಗಾವಿಯ ಕೋರ್ಟ್ನಲ್ಲಿ ಆಡಿದಂಥ ಮಾತುಗಳನ್ನು ಕೂಡ ಇಲ್ಲಿ ಎಳೆಯಾಗಿ ನ್ಯಾಯಾಧೀಶರಿಗೆ ಹೇಳ್ತಾರೆ. ಅಂದರೆ ನನಗೆ ಥ್ರೆಟ್ ಇದೆ, ನನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ರು, ಈ ರೀತಿಯೆಲ್ಲ ಅವ್ರು ಏನು ಹೇಳಿದರು ಅದೆಲ್ಲವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಒಟ್ಟಾರೆ ಏನಾಗುತ್ತೆ ಅನ್ನೋದು ಭಾರಿ ಕುತೂಹಲ. ಸಿ ಟಿ ರವಿಗೆ ಕೊಡಬೇಕು ಅನ್ನೋದು ಹಾರನಹಳ್ಳಿಯವರ ವಾದ ಆಗಿದೆ. ಸದನದ ಒಳಗೆ ಏನೇ ನಡೆದರೂ ಕೂಡ ಅದು ಸದನಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾವುದೇ ನೋಟಿಸ್ ಕೊಡದೆ ಅಕ್ರಮ ಬಂಧನದಲ್ಲಿಟ್ಟು ಸರ್ವಾಧಿಕಾರ ಮೆರೆದಿದ್ದಾರೆ. ಎಲ್ಲದಕ್ಕೂ ಒಂದು ಪೊಲೀಸ್ ಸ್ಟಾಪ್ ಇದ್ದೇ ಇರುತ್ತೆ, ಅವ್ರಿಗೆ ಪೊಲೀಸ್ ಸ್ಟಾಪ್ ಬೀಳುತ್ತೆ. ಸರ್ವಾಧಿಕಾರ ಬಹಳ ದಿನ ನಡೆಯಲ್ಲ. ನನಗೆ ಯಾವುದೇ ನೋಟಿಸ್ ಕೊಡದೆ ಅಕ್ರಮ ಬಂಧನದಲ್ಲಿಟ್ಟು ಸರ್ವಾಧಿಕಾರ ಮೆರೆದಿದ್ದಾರೆ. ಎಲ್ಲದಕ್ಕೂ ಒಂದು ಪೊಲೀಸ್ ಸ್ಟಾಪ್ ಇದ್ದೇ ಇರುತ್ತೆ, ಅವ್ರಿಗೆ ಪೊಲೀಸ್ ಸ್ಟಾಪ್ ಬೀಳುತ್ತೆ. ಸರ್ವಾಧಿಕಾರ. ಸಿ ಟಿ ರವಿ ಅವರನ್ನು ಬೆಳಗಾವಿಯ ಕೋರ್ಟ್ನಿಂದ ಬೆಂಗಳೂರಿಗೆ ಕರೆದುಕೊಂಡು ಬರುವಾಗ ಸಿ ಟಿ ರವಿ ಅವರು ಆಡಿರುವಂಥ ಮಾತಿದು. ಸರ್ವಾಧಿಕಾರವನ್ನು ಮೆರೆದಿದ್ದಾರೆ, ಯಾವುದೇ ನೋಟಿಸನ್ನು ನನಗೂ ಕೊಟ್ಟಿಲ್ಲ, ಕನಿಷ್ಠವಾಗಿ ನನ್ನನ್ನು ನಡೆಸಿಕೊಂಡಿಲ್ಲ, ನೋಟಿಸ್ ಕೊಡದೆ ಸರ್ವಾಧಿಕಾರಿ ಧೋರಣೆಯನ್ನು ಈ ಸರ್ಕಾರ ತೋರಿದೆ, ಎಲ್ಲದಕ್ಕೂ ಕೂಡ ಒಂದು ಅಂತ್ಯ ಅಂಥೇಳಿ ಇರುತ್ತೆ ಅನ್ನೋದನ್ನು ಹೇಳಿದ್ದಾರೆ ಸಿ ಟಿ ರವಿ. ಸಿ ಟಿ ರವಿ ಅವರನ್ನು ಬಂಧನ ಮಾಡಿ ಅವರನ್ನು 3-4 ಜಿಲ್ಲೆಗಳಲ್ಲಿ ಸುತ್ತಾಡಿಸಿರೋದು, ಸಿ ಟಿ ರವಿ ಅವರ ಮೇಲೆ ಹಲ್ಲೆ ಮಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟಿರೋದು, ಸಿ ಟಿ ರವಿ ಅವರನ್ನು ಎಳಗಾಡಿರೋದು, ನೂಕಾಡಿರೋದು, ಹಾಗೆ ಅವರ ಮೇಲೆ ಹಲ್ಲೆ ಮಾಡಿರೋದು, ಅವರ ತಲೆಗೂ ಕೂಡ ಪೆಟ್ಟಾಗಿದೆ. ಹೀಗಾಗಿ ಸಿ ಟಿ ರವಿಯವರು ಬಹಳ ನೋವಿನಿಂದ ಹೇಳ್ತಾ ಇದ್ರು, ಎಲ್ಲದಕ್ಕೂ ಕೂಡ ಒಂದು ಅಂತ್ಯ ಅನ್ನೋದಿರುತ್ತೆ, ಫುಲ್ ಸ್ಟಾಪ್ ಅನ್ನೋದಿರುತ್ತೆ ಅನ್ನೋದನ್ನು ಹೇಳ್ತಾ ಇದ್ರು ಸಿ ಟಿ ರವಿ. ಸದ್ಯಕ್ಕೆ ಸಿ ಟಿ ರವಿ ಈಗ ಬೆಂಗಳೂರಿನತ್ತ ಬರ್ತಾ ಇದ್ದಾರೆ. ಕೆಲವೇ ಹೊತ್ತಿನಲ್ಲಿ ಬೆಂಗಳೂರನ್ನು ತಲುಪ್ತಾರೆ. ಬೆಂಗಳೂರು ತಲುಪಿ ಆದ ನಂತರ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಅವರನ್ನು ವಿಚಾರಣೆಗೊಳಪಡಿಸ್ತಾರೆ. ಒಂದು ವೇಳೆ ಅವರು ಬರೋದು ತಡವಾದರೆ ಅವರನ್ನು ನೇರವಾಗಿ ಸಿ ಟಿ ರವಿ ಅವರನ್ನು ನ್ಯಾಯಾಧೀಶರ ಮನೆಗೆ ಪ್ರೊಡ್ಯೂಸ್ ಮಾಡ್ತಾರೆ. ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೂ ಕೂಡ ಕೊಡ್ಬೋದು ಅಥವಾ ಕಸ್ಟೋಡಿಯಲ್ಗೂ ಕೂಡ ಅವ್ರನ್ನ ಕೊಡುವಂಥ ಸಾಧ್ಯತೆ ಇದೆ, ಪೊಲೀಸರ ಕಸ್ಟಡಿಗೂ ಕೂಡ ಕೊಡುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ಸಿ ಟಿ ರವಿಯವರ
ಬಂಧನದ ವಿಚಾರ ಈಗ ರಾಜ್ಯ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗಿದೆ. PV ನರಸಿಂಹರಾವ್ ಪ್ರಕರಣವನ್ನು ಉಲ್ಲೇಖ ಮಾಡಿದ ಹಾರನಹಳ್ಳಿ. PV ನರಸಿಂಹರಾವ್ ಪ್ರಕರಣ ಉಲ್ಲೇಖಿಸಿದ ಹಾರನಹಳ್ಳಿ ಯಾಕೆ ಜಾಮೀನನ್ನು ಕೊಡಬೇಕು, ಮಧ್ಯಂತರ ಜಾಮೀನನ್ನು CT ರವಿಗೆ ಕೊಡಬೇಕು ಅನ್ನೋದಕ್ಕೆ ಪೂರಕವಾಗಿ ಕೆಲವು ಪ್ರಕರಣಗಳನ್ನು ಇಲ್ಲಿ CT ರವಿ ಪರವಾದ ವಕೀಲರು ಹಾರನಹಳ್ಳಿ ಉಲ್ಲೇಖ ಮಾಡ್ತಾ ಇದ್ದಾರೆ. PV ನರಸಿಂಹರಾವ್ ಅವರ ಪ್ರಕರಣವನ್ನು ಹಾರನಹಳ್ಳಿ ಉಲ್ಲೇಖ ಮಾಡಿದ್ದಾರೆ. ನೋಡಿ, ಇಂಥ ಕೇಸಲ್ಲಿ ಹಿಂಗಾಗಿತ್ತು, ಇಂಥ ಪ್ರಕರಣದಲ್ಲಿ ಹಿಂಗಾಗಿತ್ತು ಅನ್ನೋದನ್ನು ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನು ಹಾರನಹಳ್ಳಿ ಮಾಡ್ತಾ ಇದ್ದಾರೆ. ಬಹಳ ಸ್ಟ್ರಾಂಗ್ ಆಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಹಾರನಹಳ್ಳಿ. ಹೇಗಾದರೂ ಮಾಡಿ CT ರವಿಗೆ ಜಾಮೀನನ್ನು ಕೊಡಲೇಬೇಕು, ನ್ಯಾಯಾಧೀಶರು ಜಾಮೀನು ಕೊಡಲೇಬೇಕು ಅನ್ನೋ ವಿಚಾರ. ಹಾಗಾಗಿ ಪ್ರಬಲ ವಾದವನ್ನು ಮಂಡಿಸ್ತಾ ಇದ್ದಾರೆ ಹಾರನಹಳ್ಳಿ. PV ನರಸಿಂಹರಾವ್ ಅವರ ಪ್ರಕರಣವನ್ನು ಉಲ್ಲೇಖ ಮಾಡಿ ಇಲ್ಲಿ ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನ ಆದೇಶಗಳನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ CT ರವಿ ಪರವಾದ ವಕೀಲರು. ಸದನದ ಕಲಾಪ ಆಗುವಾಗ ನಡೆದಂಥ ವಿಚಾರಗಳು ಸದನದ ಬಾಧ್ಯತೆಗೆ ಸಂಬಂಧಪಟ್ಟವು. ಸುಪ್ರೀಂ ಕೋರ್ಟ್ನ ವಿಚಾರವನ್ನು ಅಥವಾ ಸುಪ್ರೀಂ ಕೋರ್ಟ್ನ ಪ್ರಕರಣವನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ CT ರವಿ ಪರವಾದ ವಕೀಲರು. ಆ ಮೂಲಕ CT ರವಿಗೆ ಯಾಕೆ ಜಾಮೀನನ್ನು ಕೊಡಬೇಕು, ಜಾಮೀನನ್ನು ಕೊಡೋದಕ್ಕೆ ಕಾನೂನು ಏನು ಹೇಳುತ್ತೆ, ಇಂಥ ಕೇಸ್ನಲ್ಲಿ ಬೇರೆ ಆದೇಶಗಳೆಲ್ಲ, ಬೇರೆ ಕೋರ್ಟ್ನ ಆದೇಶಗಳೆಲ್ಲ ಏನು ಬಂದಿದ್ದಾವೆ, ಇದೆಲ್ಲವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾ ಹಾರನಹಳ್ಳಿ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. PV ನರಸಿಂಹರಾವ್ ಪ್ರಕರಣವನ್ನು ಹಾರನಹಳ್ಳಿ ಉಲ್ಲೇಖ ಮಾಡಿದ್ದಾರೆ. ಸದನದ ಸದಸ್ಯ ಸದನದಲ್ಲಿದ್ದಾಗ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುತ್ತದೆ. ಶಾಂತಿ ಕದಡುವ ಕೆಲಸ ಬಿಟ್ಟು ಮಾತನಾಡುವುದು ಸದನದ ಹಕ್ಕು ಬಾಧ್ಯತೆ. PV ನರಸಿಂಹರಾವ್ ಪ್ರಕರಣವನ್ನು ಉಲ್ಲೇಖಿಸಿದ ಹಾರನಹಳ್ಳಿ, ಸದನದ ಸದಸ್ಯ ಸದನದಲ್ಲಿದ್ದಾಗ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆತನಿಗಿರ್ತದೆ. ಶಾಂತಿ ಕದಡುವ ಕೆಲಸವನ್ನು ಬಿಟ್ಟು ಮಾತನಾಡುವುದು ಸದನದ ಹಕ್ಕು ಬಾಧ್ಯತೆ. PV ನರಸಿಂಹರಾವ್ ಪ್ರಕರಣವನ್ನು ಉಲ್ಲೇಖ ಮಾಡಿ ಹಾರನಹಳ್ಳಿ ವಾದ ಮಾಡ್ತಾ ಇದ್ದಾರೆ. ಸದನದ ಒಳಗಡೆ ನಡೆಯುವಂಥ ವಿಚಾರಗಳು ಸದನದ ಬಾಧ್ಯತೆಗೆ ಸಂಬಂಧಪಟ್ಟವು. ಹಾಗಾಗಿ ಇದರಲ್ಲಿ CT ರವಿ ಅವರು ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸದನದ ಕಲಾಪದಲ್ಲಿ ಏನು ಮಾತಾಡುವಂಥ ಅವಕಾಶ ಇರುತ್ತೋ ಅದನ್ನು ಮಾತಾಡಿದ್ದಾರೆ. ಶಾಂತಿ ಕದಡುವ ಕೆಲಸ ಬಿಟ್ಟು ಮಾತಾಡೋದು ಇಲ್ಲಿ ಪ್ರಸ್ತುತ ಇದೆ. PV ನರಸಿಂಹರಾವ್ ಪ್ರಕರಣದಲ್ಲೂ ಕೂಡ ಹೀಗೆ ಆಗಿದೆ. ಸದನದ ಸದಸ್ಯ ಸದನದಲ್ಲಿದ್ದಾಗ ಆತನಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಆತನಿಗೆ ಮಾತನಾಡುವಂಥ ಸ್ವಾತಂತ್ರ್ಯ ಇರ್ತದೆ. ಇದೆಲ್ಲವನ್ನು ಉಲ್ಲೇಖ ಮಾಡಿ ಹಾರನಹಳ್ಳಿ ಇಲ್ಲಿ ಮಾತಾಡ್ತಾ ಇದ್ದಾರೆ, ವಾದ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಸರಿ, PPಗೆ ನೋಟಿಸ್ ನೀಡಿ ಅಬ್ಜೆಕ್ಷನ್ ಫೈಲ್ ಮಾಡಲಿ, ಮತ್ತೆ ಅಬ್ಜೆಕ್ಷನ್ ಫೈಲ್ ಮಾಡಲಿ ಅಂತೇಳಿ ಜಡ್ಜ್ ಹೇಳಿದ್ದಾರೆ. ಅಬ್ಜೆಕ್ಷನ್ ಹಾಕಬೇಕಲ್ಲ, ನ್ಯಾಯಾಲಯ 2 ಅಂಶವನ್ನು ಪರಿಗಣಿಸಬೇಕು. ಒಂದು, ಯಾಕೆ ಬಂಧನ ಮಾಡಬೇಕು, ಯಾಕೆ ಬಂಧನ ಮಾಡಬೇಕು. 2, ಇದು ಮಧ್ಯಂತರ ಜಾಮೀನು ನೀಡಲು ಸೂಕ್ತ